ಹಲೋ ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು. ಬೆಳಗ್ಗೆ ಅಡುಗೆ ಮನೆಗೆ ಬರ್ತಿದ್ದ ತಕ್ಷಣ ಶಾಕು. ನೋಡಿ, ನೆನ್ನೆ ಎಲ್ಲ ಅಕ್ಕಿ ಹಸಿಟ್ಟೆಲ್ಲ ಮಿಕ್ಸಿಗೆ ಹಾಕಿಕ್ಕಿದ್ದೆ, ಅಕ್ಕಿ ದೋಸೆಗೆ ಅಂತಂದು. ಅದು ಒಂದು ದಬ್ರಿಗೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೆ. ಅದು ಪಾತ್ರೆ ಚಿಕ್ಕದಾಗಿರೋದ್ರಿಂದ ಎಲ್ಲ ಉದುಗ್ಬಿಟ್ಟು ಎಲ್ಲ ಸೈಡ್ಗೆಲ್ಲ ಬಿದ್ದುಬಿಟ್ಟಿದೆ. ಸ್ವಲ್ಪ ದೊಡ್ಡದ್ರಲ್ಲಿ ಹಾಕಿಡ್ಬೇಕಾಯ್ತು. ಮತ್ತು ಅದನ್ನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ನೀಟಾಗೆಲ್ಲ ಒಂದರಲ್ಲೆಲ್ಲ ಎತ್ಕೊಂಡು ನೀಟಾಗೆಲ್ಲ ನೀರು ಹಾಕ್ಬಿಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಸ್ಟವೆಲ್ಲ ಒರೆಸ್ಕೊಂಡೆ. ಕೆಳಗಡೆ ಏನಾದರೂ ಒಂದು ಪ್ಲೇಟೋ ಏನಾದರೂ ದೊಡ್ಡದೊಂದು ಪ್ಲೇಟ್ ಇಕ್ಕಿಟ್ಟಿದ್ರು ಎಲ್ಲ ಪ್ಲೇಟಲ್ಲಿ ಚೆಲ್ಲೋದೇನೋ. ನಾನು ಹಂಗೆ ಇಟ್ಟಿರೋದ್ರಿಂದ ಎಲ್ಲ ಸ್ಟವ್ ಮೇಲೆಲ್ಲ ಇದಾಯಿತು. ಮತ್ತು ಸ್ವಲ್ಪ ಹಸಿಟ್ಟೆಲ್ಲ ಕಲಸಿಕ್ಕಂಡು ದೋಸೆಗೆ ಅಂತ ತಗೊಂಡೆ. ಜಾಸ್ತಿ ಆಯಿತು, ಸ್ವಲ್ಪ ಸೈಡಿಗೆ ತೆಗ್ದಿಡೋಣ ಅಂತ ತೆಗ್ದಿಡ್ತಾಯಿದ್ದೀನಿ ಸ್ವಲ್ಪ. ಸ್ವಲ್ಪ ತಪ್ಪಲೆಲ್ಲ ಒಂಚೂರು ತೆಗ್ದಿಟ್ಟೆ, ನಾಳೆಗಾಗುತ್ತೆ ಅಂತಂದು. ಸ್ವಲ್ಪ ಹಸಿಟ್ಟು ಜಾಸ್ತಿ ಇತ್ತಲ್ಲ, ಅದಕ್ಕೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಕಲಸಿಡೋದ್ರಿಂದ ದೋಸೆ ಚೆನ್ನಾಗಿ ಕಲರ್ ಬರ್ತವೆ. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ನೆನ್ನೆ ಎಲ್ಲ ವೀಡಿಯೋ ಏನು ಶೂಟ್ ಮಾಡಿದ್ರಿ, ಅದಕ್ಕೆ ನೆನ್ನೇನು ವೀಡಿಯೋ ಏನು ಇಟ್ಟಿರಲಿಲ್ಲ. ಮನೆಯಲ್ಲೆಲ್ಲ ನೆಂಟರು ಬಂದಿದ್ರಲ್ಲ, ಹಂಗಾಗಿ ವೀಡಿಯೋ ತೆಗಿಯೋಕ್ಕೂ ಆಗಲಿಲ್ಲ. ಕೆಲಸಗಳು ಜಾಸ್ತಿ ಇದ್ವು, ಅದಕ್ಕೆ ವೀಡಿಯೋ ಕತೆ ಏನು ನೋಡಲಿಲ್ಲ. ನೆನ್ನೆ ಏನು ವೀಡಿಯೋ ಏನು ಬರಲಿಲ್ಲ. ಈಗ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಸಕ್ಕರೆ ಹಾಕ್ಬಿಟ್ಟು ಕಲಸಿಟ್ಬಿಡೋಣ ಅಂತ ಕಲಸಿಡ್ತಾಯಿದ್ದೀನಿ. ಇದು ಕಲಸಿಟ್ಬಿಟ್ಟು ಇನ್ನೂ ಕಾಫಿ ಮಾಡಿಲ್ಲ, ಕಾಫಿಗೂ ಇಡಬೇಕು. ಇನ್ನು ಹುಡುಗರು ಯಾರು ಇನ್ನೂ ಮನೆಕೊಂಡಿರೋರು ಯಾರೂ ಇದ್ದಿರಲಿಲ್ಲ, ಅದಕ್ಕೆ ಇನ್ನೂ ಕಾಫಿ ಯಾರಿಗೂ ಮಾಡಲಿಲ್ಲ. ಎಲ್ಲರಿಗೂ ಒಂದೇ ಸಲ ಮಾಡೋಣ ಅಂತಂದೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಆದರೆ ಎಲ್ಲ ಎದ್ಮೇಲೆ ಮಾಡೋಣ, ಮತ್ತು ಅವ್ರಿಗೊಂದ್ಸಲ ಇವ್ರಿಗೊಂದ್ಸಲ ಇನ್ನೇನು ಅಂತಂದು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಅದಕ್ಕೊಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗಿತ್ತು ಹಸಿಟ್ಟು, ಅದಕ್ಕಾಗಿ ಸ್ವಲ್ಪ ಹಂಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಕಲಿಸ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಾಗ ಸ್ವಲ್ಪ ಗಟ್ಟಿಗೆ ಮಿಕ್ಸಿಗೆ ಹಾಕಿಟ್ಟಿದ್ದೆ, ನೀರು ಕಲಸಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸ್ಕೊಳೋದು ದೋಸೆ ಹಾಕೋವಾಗ ಅಂತಂದೇಳ್ಬಿಟ್ಟು ಅದಕ್ಕೆ ಈಗ ಸ್ವಲ್ಪ ಹಂಗೆ ನೀರು ಹಾಕಿ ಕಲಸಿಟ್ಟೆ. ಕೆಲಸಗಳೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾವೆ. ಸೋಮವಾರ ದಿನ ಎಲ್ಲ ನೆಂಟರೆಲ್ಲ ಬಂದಿದ್ರು, ಅವತ್ತಿಂದನೂ ನನಗೇನು ಬಿಡುವಿಲ್ಲ. ಹಂಗಾಗಿ ಫೋನ್ ಏನು ಇಟ್ಕೊಳ್ಲಿಲ್ಲ ಕೈಯಲ್ಲಿ, ವಿಡಿಯೋ ತೆಗಿಯೋಕ್ಕೂ ಏನು ಇದಾಗಲಿಲ್ಲ, ಬಿಡುವಾಗಲಿಲ್ಲ. ಮತ್ತು ಚಟ್ನಿಗೆ ಒಂದ್ಸಲ ಕಡಲೆಬೀಜ ಎಲ್ಲ ಹುರಿದಿಕ್ಕೋಣ ಅಂತ ಕಡಲೆಬೀಜ ಹುರಿತಾಯಿದ್ದೀನಿ. ನೋಡಿ, ಕಡಲೆಬೀಜ ಎಲ್ಲ ಹುರ್ಕೊಂಡು ಕಡಲೆಬೀಜ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಚಟ್ನಿಗೆಲ್ಲ ಮಿಕ್ಸಿಗೆ ಹಾಕಿಟ್ಬಿಟ್ರೆ, ಮತ್ತು ಕರೆಂಟ್ ಇರ್ತೈತೋ ಇರಲ್ವ ಅಂತೇಳಿ ಫಸ್ಟು ಮಿಕ್ಸಿಗೆ ಹಾಕಿಡೋಣ ಅಂತ ಮೆಣ್ಸಿನ್ಕಾಯಿನೂ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಕಡಲೆಪಪ್ಪು ಮತ್ತು ಒಂಚೂರು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಬಿಟ್ರೆ ಚಟ್ನಿ ಇದು ಮುಗಿಯುತ್ತೆ. ಇದನ್ನೆಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕಾಫಿಗೆ ಇಡಬೇಕಿನ್ನು. ನೋಡಿ, ಈಗ ಇದೆಲ್ಲ ಆಯಿತು, ಚಟ್ನಿಗೆ ಹಾಕೋದೆಲ್ಲ ಮುಗಿಸ್ಬಿಟ್ಟು ಮತ್ತು ಇವಾಗ ಕಾಫಿಗೆ ಹಾಲೆಲ್ಲ ಕಾಯಿಸೋಣ ಅಂತ ಇಟ್ಟಿದ್ದೀನಿ. ಹಾಲೆಲ್ಲ ಉಪ್ಪು ಬಂತು, ಮತ್ತು ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿ ಎಲ್ಲ ಸೋಸ್ಕೊಂಡು ಎಲ್ಲ ಹೊರ್ಗಡೆ ತಗೊಂಡೋದೆ. ಒಳಗಡೆ ಎಲ್ಲ ಹುಡುಗರೆಲ್ಲ ಬಿಸ್ಕೆಟೆಲ್ಲ ತಿಂತಾರಲ್ಲ, ಕೆಳಗಡೆ ಚೆಲ್ಬಿಟ್ಟು ಎಲ್ಲ ಅಂಟಾಗುತ್ತೆ ಅಂತ ಎಲ್ಲರೂ ಹೊರ್ಗಡೆನೇ ಕುಂಡಿಸ್ದೆ ಕಾಫಿ ಕುಡಿಯೋಕ್ಕೆ. ಈಗೆಲ್ಲ ಕೂತ್ಕೊಂಡ್ರು ಕಾಫಿ ಕುಡಿಯೋಕ್ಕೆ. ಹುಡುಗರು ಬಿಸ್ಕೆಟ್ ಮಾತ್ರ ಹತ್ಕೊಂಡು ತಿಂತಾರೆ ಅಷ್ಟೇ, ಮತ್ತು ಕಾಫಿ ಜಾಸ್ತಿ ಕುಡಿಯೋಲ್ಲ, ಹಂಗೆ ಬಿಟ್ಬಿಡ್ತಾರೆ. ಆ ಕಡೆ ನೈಟಿನಲ್ಲಿ ಇರೋರು ನಮ್ಮ ಅಕ್ಕ, ಈ ಕಡೆ ಸೀರೆಯಲ್ಲಿರೋರು ನಮ್ಮ ಅಮ್ಮ. ಇವರು ಇದರಲ್ಲಿ ನಮ್ಮ ಅಕ್ಕನ ಮಕ್ಕಳು ಒಂದಿಬ್ಬರು ಇದ್ದಾರೆ, ಮತ್ತು ಇನ್ನೆಲ್ಲ ನಮ್ಮ ರಿಲೇಷನ್ ಹುಡುಗರು. ಇವರೆಲ್ಲ ಸ್ಕೂಲ್ ರಜೆ ಇತ್ತಲ್ಲ ಈಗೆಲ್ಲ, ಅದಕ್ಕೋಸ್ಕರ 1-2 ದಿನ ಇದ್ದೋಗಿರೋಣ ಬರ್ರಿ ಅಂತ ಕರೆದಿದ್ದೆ, ಹಂಗಾಗಿ ಬಂದಿದ್ದಾರೆ. ಹುಡುಗರೇ ಜಾಸ್ತಿ ಜನ ಇರೋರು, ದೊಡ್ಡವ್ರು ಕಮ್ಮಿನೇ ಹುಡುಗರೇ.
ದೊಡ್ಡವ್ರು ಯಾರು ಜಾಸ್ತಿ ಬಂದಿಲ್ಲ, ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರೇ ಬಂದಿರೋದು. ನೋಡಿ ಈಗ ನಾನು ಕೂತ್ಕೊಂಡೆ ಕಾಫಿ ಕುಡಿಯೋಣ ಅಂತ. ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತಲ್ಲ ಕಾಫಿ ಮಾಡೋದು. ಫಸ್ಟ್ ನಾನು ಕಾಫಿ ಕುಡಿದ ತಕ್ಷಣ ಆಮೇಲೆ ಮಿಕ್ಕಿದ ಕೆಲಸ ಅನ್ನಂಗೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇರಬೇಕು. ಇವಾಗ ಸ್ವಲ್ಪ ಲೇಟ್ ಆಯಿತು, ಇವರೆಲ್ಲ ಮಲ್ಕೊಂಡಿದ್ರಲ್ಲ, ಅದಕ್ಕೆ ಎಲ್ಲ ಒಂದೇ ಸಲ ಎದ್ಮೇಲೆ ಒಂದೇ ಸಲ ಮಾಡೋಣ, ಮತ್ತು ಅಗ್ಲಗ್ಲ ಕಾಫಿಗೆ ಇಡೋದು ಬಿಸಿ ಮಾಡೋದು ಚೆನ್ನಾಗಿರಲ್ಲ ಅಂತಂದು ಎಲ್ರಿಗೂ ಒಂದೇ ಸಲ ಮಾಡಿದೆ ಕಾಫಿನ. ಈಗ ಎಲ್ಲರೂ ಕುಡಿತಾ ಇದ್ದೀವಿ. ನೋಡಿ ಎಲ್ಲರೂ ಹಾಯ್ ಹೇಳ್ತಾರೆ. ಇನ್ನು ಅಷ್ಟರಲ್ಲಿ ಇನ್ನು ಪರ್ಕೆ ಬಂದವು, ಬಾಂಬೆ ಪರ್ಕೆ. ಇನ್ನು ತಗೋಣ ಅಂತ ಅಣ್ಣನ ಕರೆದ್ವಿ. ಚೆನ್ನಾಗಿದೆ ಪರ್ಕೆ. ಅಣ್ಣ ಜೊತೆ 150 ಹೇಳಿದ್ರು. ನಾವಿಲ್ಲಿ ಜೊತೆ 100 ರೂಪಾಯಿ ಹಂಗೆ ಅವಾಗ ತಗೊಂಡಿದ್ವಿ, 50 ರೂಪಾಯಿ ಒಂದಂಗೆ. ಈಗ ಜೊತೆ 100 ರೂಪಾಯಿ ಮಾತಾಡ್ಬಿಟ್ಟು ತಗೊಂಡ್ವಿ. ಚೆನ್ನಾಗಿದೆ ಗುಡ್ಸೋದಕ್ಕೆ. ಇವು ಶಾಪಲ್ಲಿ ತಗೊಂಡ್ರೆ ಒಂದು ವರ್ಷ ಹಂಗೆ ಬಾಳಿಕೆ ಬರುತ್ತೆ. ಇವು ಏನಂದರೆ ಒಂದು 3-4 ತಿಂಗಳಿಗೆಲ್ಲ ಅವಾಗೆ ಮತ್ತೆ ಗುಡ್ಸೋಕೆ ಬರಲ್ಲ, ಹಂಗಾಗಿರ್ತೀವಿ. 100 ರೂಪಾಯಿ ಜೊತೆ ಮಾಡಿಬಿಟ್ಟು 2 ತಗೊಂಡ್ವಿ. ಚೆನ್ನಾಗಿದೆ ಇವೇನು ಗುಡ್ಸೋದಕ್ಕೆ. ಅದೇ ಒಂದು 2 ತಿಂಗಳು ಅವಾಗಿದ್ರೆ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಇವಾದರೆ ಒಂದು 3 ತಿಂಗಳು 2 ತಿಂಗಳು ಹಂಗಷ್ಟೇ. ಮತ್ತೇನು ತಿಂಡಿ ಮಾಡೋಣ ಅಂತ ದೋಸೆ ಎಲ್ಲ ಒಯ್ಯೋಣ ಅಂತ ಬಂದೆ. ಹುಡುಗರೆಲ್ಲ ಜಾಸ್ತಿ ಜನ ಅಲ್ಲ, ಅದಕ್ಕೆ ಒಂದೇ ಸಲ ಎಲ್ಲ ಒಯ್ಕೊಂಡು ಹೋಗಿ ಇಟ್ಬಿಟ್ರೆ ಎಲ್ಲ ಒಂದು ಸಲ ಕುತ್ಕೊಂಡು ತಿಂತಾರೆ ಅಂತೇಳ್ಬಿಟ್ಟು ಒಯ್ಯೋದಕ್ಕೆ ನಿಂತ್ಕೊಂಡೆ. ಒಂದು ಅರ್ಧ ಗಂಟೆ ಮೇಲೆ ಆಯ್ತು ನಾನು ಗ್ಯಾಸ್ ಹತ್ರ ನಿಂತ್ಕೊಂಡು. ಇವಾಗ ದೋಸೆ ಎಲ್ಲ ಒಯ್ಯೋದೆಲ್ಲ ಒಂದೇ ಸಲ ಎಲ್ಲ ರೆಡಿ ಮಾಡ್ಕೊಂಡು ಹೊರಗಡೆ ತಗೊಂಡು ಹೋದೆ. ಹೊರಗಡೆನೆ ಎಲ್ಲ ತಿಂಡಿ ಎಲ್ಲ ಹೊರಗಡೆನೇ ಇಡೋಣ ಅಂತಂದು ತಗೊಂಡೋದ್ವಿ. ಒಳಗಡೆ ಸ್ವಲ್ಪ ಪ್ಲೇಸ್ ಕಮ್ಮಿ ಎಲ್ಲ ಇಕ್ಕಟ್ಟಾಗುತ್ತೆ ಅಂತ ಎಲ್ಲ ಹೊರಗಡೆನೇ ಕುತ್ಕೊಂಡಿದ್ರು. ಆಗಲೇ ಊರಿಗೆ ಹೋಗೋಕ್ಕೆಲ್ಲ ಹೊರಟಿದ್ದಾರೆ, ಹಂಗಾಗಿ ತಿಂಡಿ ತಿಂದ್ಕೊಂಡೆಲ್ಲ ಹೊರಡ್ತಾರೆ. ಎಲ್ಲ ರೆಡಿ ಸ್ನಾನಗಳು ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಿದ್ದಾರೆ ಊರಿಗೆ ಹೋಗೋಕ್ಕೆ. ಒಂದು 3 ದಿವಸ ಏನಾದರೂ ಇದ್ರೇನು ಅಷ್ಟೇ ಅವರು. ಹುಡುಗರೆಲ್ಲ ನಮ್ಮ ಅಕ್ಕ ಅವ್ರು ಊರಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ರು ನಿನ್ನೆಯಿಂದ. ಅದಕ್ಕಾಗಿ ಅವ್ರು ಬೇಗನೆ ಹೊರಟ್ರು ಇವತ್ತೇ. ಸೋಮವಾರ ಬಂದಿದ್ದು, ಮತ್ತು ಅವ್ರು ಬುಧವಾರ ಹೊರಟ್ರು ಊರಿಗೆ. ಮೊನ್ನೆನೇ ಸೋಮವಾರನೇ ಚಿಕನ್ನು ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ವಿ. ಇವತ್ತೇನಾರ ಬೇಳೆ ಏನಾರ ಹಾಕಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ಇಲ್ಲ ಎಲ್ಲ ಹೊರಟ್ಬಿಟ್ರಲ್ಲ, ಇನ್ನು ಬಿಡತ್ತ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ. ಮೊನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ, ಅಲ್ಲೆಲ್ಲ ತಿಂದಿದ್ದೀವಿ ಬೇಡ ಅಂತ ಅಂದರು. ಹಂಗಾಗಿ ಏನು ಮಾಡೋಕ್ಕೇನು ಹೋಗಲಿಲ್ಲ. ನಡಿಗೆಲ್ಲ ಕೂತ್ಕೊಂಡ್ರು. ಎಲ್ಲರಿಗೂ ದೋಸೆ ಹಾಕ್ಕೊಡೋಣ ಅಂತ ಎಲ್ಲ ಹೊರಗಡೆ ತಗೊಂಬಂದು ಇಕ್ಕಿ ಎಲ್ಲರಿಗೂ ತಟ್ಟೆಗಳು ಕೊಟ್ಟಿಡ್ತಾಯಿದ್ದೀನಿ. ನೋಡಿ ಎಲ್ಲರೂ ನೀರಿಗೆಲ್ಲ ಗ್ಲಾಸುಗಳು ತಟ್ಟೆಗಳು ತಂದಿದ್ದೆ ಎಲ್ಲ ಕೊಟ್ಬಿಟ್ಟು ಎಲ್ಲ ನನ್ನ ಮಗಳೂ ಹೊರಟಿದ್ದಾಳೆ ಊರಿಗೆ ಹೋಗ್ತೀನಿ ಅಂತಂದು. ಅವಳು ಜಾಸ್ತಿ ಎಲ್ಲೂ ಹೋಗಲ್ಲ. ಅವರು ಎಲ್ಲ ನಮ್ಮ ಅಕ್ಕ ಇವತ್ತು ಬಂಗೋಗಿದ್ದಕ್ಕೆ ಹೋಗ್ತಾ ಇದ್ದಾಳೆ. ನೋಡಿ ಎಲ್ಲ ತಟ್ಟೆಗಳು ಕೊಡ್ತಾಯಿದ್ವಿ. ನನಗೆ ಆ ತಟ್ಟೆ ಬೇಡ ಈ ತಟ್ಟೆ ಬೇಡ ಅಂತ ಅದು ಇದು ಅಂತ ತಗೊತಾ ಇದ್ದಾರೆ. ಈಗ ಎಲ್ಲರಿಗೂ ದೋಸೆ ಹಾಕ್ತಾಯಿದ್ದೀನಿ. ನನ್ನ ಮಗಳು ಒಂದ್ರಾಗ ಅರ್ಧ ಕೂಡ ತಿಂತಾಳೋ ಇಲ್ಲೋ, ಒಂದು ಅರ್ಧ ಅಷ್ಟೇ, ಅವಳು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಇನ್ನು ಇವರೆಲ್ಲ ಊರಿಗೆ ಹೊರಟ ಮೇಲೆ ಇವರೆಲ್ಲ ಹೋದ್ಮೇಲೆ ಇನ್ನು ನನಗೆ ನೋಡಿ ಎಲ್ಲೇ ಒಲ್ಲೆ ಇದ್ದಾವಲ್ಲ ಹುಡುಗರೆಲ್ಲ ಅಳ್ಳಿರೋವು ಕಿತ್ತಾಕಿರೋ ಎಲ್ಲ ಅವನ್ನೆಲ್ಲ ಎತ್ತಿಟ್ಕೊಂಡು ಮತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ. ಪಾತ್ರೆಗಳು ಅವು ಇವು ಜಾಸ್ತಿ ಇದ್ದಾವೆ. ಇವರೆಲ್ಲ ಹೊರಟ್ಮೇಲೆ ನನ್ನ ಮನೆಗಳ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಏನೂ ಇರೋಲ್ಲ. ನೋಡಿ ಎಲ್ಲ ಹುಡುಗರೆಲ್ಲ ಫೋನ್ ನೋಡ್ಕೊಂಡು ಕುಂತಿದ್ರು. ನಮ್ಮ ಅಮ್ಮ ಹೋಗಿ ಫೋನ್ ಕಿತ್ಕೊಂಡ್ಬಂತು. ಅಲ್ಲಿ ಅವನೊಬ್ಬನ ಅಳ್ತಾ ಇದ್ದಾನೆ, ಫೋನ್ ಇದ್ರೇ ನಾನು ತಿನ್ನೋದಿಲ್ಲ ಅಂದರೆ ತಿನ್ನಲ್ಲ ಅಂತಂದು. ನಮ್ಮ ಹುಡುಗಿ ಏನು ಫೋನಲ್ಲೇ ನಮ್ಮ ಹುಡುಗಿ ಜಾಸ್ತಿ ನೋಡೋಕೆ ಹೋಗಲ್ಲ. ಇಲ್ಲಿರೋ ಹುಡುಗರಿಗೆಲ್ಲ ಫೋನ್ ಇದ್ರೇ ಜಾಸ್ತಿ, ಫೋನ್ ಊಟ ಮಾಡೋವಾಗೂ ಯಾವಾಗೂ ಫೋನ್ ಇದ್ದೇ ಇರಬೇಕು, ಜಾಸ್ತಿ ಅಲವಾಟು ಮಾಡ್ಕೊಬಿಟ್ಟಿದ್ದಾರೆ. ನೋಡಿ ಈಗ ನಮ್ಮ ಅಕ್ಕನೂ ಬಂದಳು. ನೋಡಿ ಈಗ ನಮ್ಮ ಅಕ್ಕನೂ ಬಂದು ತಿಂಡಿಗೆ ಅಂತಂದು ಇನ್ನು ನಮ್ಮ ಅಕ್ಕನೂ ತಿಂತಾಯಿದ್ದಾಳೆ ತಿಂಡಿ. ನಮ್ಮ ಅಕ್ಕ ಸೂಪರ್ ಅಂತ ಹೇಳ್ತಾವಳೆ ದೋಸೆ ಚಟ್ನಿ. ನಮ್ಮಮ್ಮನೂ ತಿಂತಾರೆ. ನಮ್ಮಮ್ಮ ಚೇರ್ ಮೇಲೆ ಕೂತ್ಕೊಂಡಿದ್ರು, ಅದಕ್ಕೆ ಇನ್ನು ಚೇರ್ ಮೇಲೆ ಇಟ್ಕೊಟ್ಟೆ ಅವ್ರಿಗೆ ತಿನ್ನೋಕ್ಕೆ.
ನೋಡಿ ಈಗೆಲ್ಲ ಊರಿಗೆಲ್ಲ ಹೊರಡ್ತಾ ಇದ್ದಾರೆ. ನೋಡಿ ಎಲ್ಲ ಬಾಯ್ ಮಾಡ್ತಾಯಿದ್ದಾರೆ, ಎಲ್ಲ ಹೊರಟ್ರು ಊರಿಗೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಬೋದ್ರಿಂದ ನಾನು ವೀಡಿಯೋ ಇಕ್ಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವಾಗ ವೀಡಿಯೋ ಇಕ್ತೀನಿ ಆವಾಗ ನಿಮಗೆ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡು.